ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕೆಲ ಬದಲಾವಣೆಗಳನ್ನ ಮಾಡಿದಂಥದ್ದು, ಆ ನಂತರದಲ್ಲಿ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ, ಇದೆಲ್ಲ ಕೂಡ ಈ ಬಂಜಾರ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸಿಟ್ಟಿ ಕಾರಣ ಆಗ್ತಾ ಇರೋದನ್ನ ಕಳೆದ ಒಂದು 4-5 ವರ್ಷಗಳಿಂದ ನೋಡ್ತಾ ಇದ್ವಿ. ಇವತ್ತದು ಯಾವ ಮಟ್ಟಿಗೆ ಮುಂದುವರಿತು ಅಂತ ಅಂದ್ರೆ, ಚಿಕ್ಕಮಗಳೂರಿನಲ್ಲಿ ಶಾಸಕ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಭಾಷಣದ ಸಂದರ್ಭದಲ್ಲಿ ಬಂಜಾರ ಸಮುದಾಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಮಗೆ ಬಹಳ ಅನ್ಯಾಯ ಆಗ್ಬಿಟ್ಟಿದೆ ಅಂತ ದೊಡ್ಡ ಹೈ ಡ್ರಾಮಾ ಮಾಡಿದ್ದಾರೆ. ಬನ್ನಿ ಏನೇನಾಗಿದೆ ನೋಡ್ಕೊಂಬೋಣ. ಚಿಕ್ಕಮಗಳೂರಲ್ಲಿ ಸರ್ಕಾರದ ವಿರುದ್ಧ ಬಂಜಾರ ಸಮುದಾಯ ಸಮರ. ಒಳ ಮೀಸಲಾತಿಯಲ್ಲಿ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಆರೋಪ. ಸಮಾಜಕ್ಕಾಗಿರೋ ಅನ್ಯಾಯ, ಘೋರ ಅನ್ಯಾಯ ಸಹಿಸಲ್ಲ. ಹೈಡ್ರಾಮಾ. ಸರ್ಕಾರಿ ಕಾರ್ಯಕ್ರಮದಲ್ಲೇ ತಳ್ಳಾಟ, ನೂಕಾಟವೇ ನಡೆದಿದೆ. ಚಿಕ್ಕಮಗಳೂರಲ್ಲಿ ಸರ್ಕಾರದ ವಿರುದ್ಧ ಬಂಜಾರ ಸಮುದಾಯ ಸಿಟ್ಟಿಗೆದ್ದಿದ್ದು ಹೀಗೆ ನೋಡಿ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಒಂದ್ ನಿಮಿಷ ಪ್ರದೀಪ್ ನಾಯ್ಕ್, ಸರ್ಕಾರಿ ಕಾರ್ಯಕ್ರಮ ಮುಗಿದ ಮೇಲೆ ಖಂಡಿತ ಮಾತಾಡ. ಚಿಕ್ಕಮಗಳೂರಲ್ಲಿ ಸೇವಾಲಾಲ್ ಜಯಂತಿಯಲ್ಲಿ ಕಾಂಗ್ರೆಸ್ ಶಾಸಕ HD ತಮ್ಮಯ್ಯ ಭಾಷಣ ಮಾಡ್ತಿದ್ರು. ಈ ವೇಳೆ ರೊಚ್ಚಿಗೆದ್ದ ಬಂಜಾರ ಸಮುದಾಯದ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಒಳ ಮೀಸಲಾತಿಯಲ್ಲಿ ಅನ್ಯಾಯವಾಗಿದೆ ಅಂತ ರೋಷಾವೇಶಗೊಂಡ್ರು. ಕಾರ್ಯಕ್ರಮದಲ್ಲಿ ಶಾಸಕ HD ತಮ್ಮಯ್ಯ ಭಾಷಣಕ್ಕೂ ಅಡ್ಡಿಪಡಿಸಲಾಯಿತು. ಭಾಷಣಕ್ಕೆ ಅಡ್ಡಿಪಡಿಸ್ತಾ ಇದ್ದಂತೆಯೇ ಪ್ರತಿಭಟನಾಕಾರರನ್ನ ಪೊಲೀಸರು ಹೊರಕರೆತಂದ್ರು. ಈ ವೇಳೆ ನಾವು ಇಲ್ಲಿಂದ ಹೋಗೋದಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದ್ರು. ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಬಿಜೆಪಿ MLC CT ರವಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರ ನಡೆಯನ್ನ ಖಂಡಿಸಿದ ಬಿಜೆಪಿ MLC CT ರವಿ ಆಕ್ರೋಶ ಹೊರಹಾಕಿದ್ರು. ಮಾತಾಡಿ ನೋಡ್ರಿ, ಡೆಮಾಕ್ರಸಿಯಲ್ಲಿ ಅವ್ರು ಕೇಳೋದು ರೈಟ್ಸು, ಕೇಳೋದೇ ಅಪರಾಧ ಅಂತಂದ್ರೆ ಏನು? ಯಾವ ಸರ್ಕಾರದಲ್ಲಿ ಬಂದಿಲ್ಲ? ಎಮರ್ಜೆನ್ಸಿ ಇದೀವ, ಕೇಳದೆ ಬಾಯಿ ಮುಚ್ಚಿಸ್ತೀರಾ? ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದ್ರೆ ಏನು? ಅವ್ರೇನು ಕೇಳಿದ್ರು? ನಮಗೆ ಮಾತಾಡೋಕೆ ಅವಕಾಶ. ಇದಿಷ್ಟೇ ಅಲ್ಲ, ಎಲ್ಲ ಹೈಡ್ರಾಮದ ಬಳಿಕ ಕಾಂಗ್ರೆಸ್ ಶಾಸಕ HD ತಮ್ಮಯ್ಯ ಅವರನ್ನ ಭೇಟಿ ಮಾಡಿದ ಬಂಜಾರ ಸಮುದಾಯದ ಮುಖಂಡರು ನಮ್ಮ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಬೇಡಿ ಅಂತ ಮನವಿ ಮಾಡಿದ್ರು. ಸಿಎಂ ಜೊತೆ ಮಾತನಾಡ್ತೀನಿ ಅಂತ ಶಾಸಕರು ಭರವಸೆ ಕೊಟ್ಟರು. ಬಂಜಾರ ಸಮುದಾಯಕ್ಕೆ ಏನು 4% ಇತ್ತು, 5% ಮಾಡಿದ್ರಿ, ಅದನ್ನ ಅವರಿಗೆ ABC ಮಾಡಿರೋದು ಮಾಡಬಾರ್ದು ಅಂತ ಲೆಟರ್ನು ಕೊಡ್ತೀವಿ. ಬ್ಯೂರೋ ರಿಪೋರ್ಟ್, TV9.